ಕಾಲಿಯಾ ಕುಮಾರಸ್ವಾಮಿ ಸ್ಟೇಟ್ಮೆಂಟಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಈ ಬಣ್ಣದ ಹೆಸರಲ್ಲಿ ಮಾತಾಡಿದಂಥ ರೀತಿ ಇತ್ತಲ್ಲ ಜಮೀರ್ದು, ಅದು ಕರಿಯಾ ಅನ್ನಂಥ ಜಮೀರ್ ವಿರುದ್ಧ ಕುಮಾರಸ್ವಾಮಿ ಕೆಂಡಾಮಂಡಲರಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಅವ್ರು ಹೇಳ್ತಾರೆ, ನಾನು ಕುಳ್ಳ ಅನ್ನುವಂಥ ವಾತಾವರಣದಲ್ಲಿ ಬಂದಿರೋನ, ನಾನು ಆ ರೀತಿ ಯಾರತ್ತನ್ನಾದರೂ ಯಾರಿಗಾದ್ರೂ ಕರೆಸ್ಕೊಳ್ತೀನ, ಕರಿಯಾ ಅನ್ನಿಸ್ಕೊಳ್ಳೋ ವಾತಾವರಣದಲ್ಲಿ ನಾನು ಬಂದಿದ್ದೀನ. ಸ್ಪೀಕರ್ ನನ್ನನ್ನು ಎ ಕುಮಾರ ಅಂತ ಸಂಬೋಧಿಸಿದ್ರು. ಆವಾಗಲೂ ಕೂಡ ಅವ್ರನ್ನ ಹೊಡೆಯಕ್ಕೆ ಹೋದಂಥ ಗಿರಾಕಿ ಜೀವನದಲ್ಲಿ ಆ ಪದ ಬಳಕೆ ನನ್ನಿಂದ ಅಥವಾ ಅವರಿಂದ ಆಗೇ ಇಲ್ಲ. ಯಾಕಿಂತವನ್ನೆಲ್ಲ ಪದ ಬಳಸ್ತಾರೆ ಅಂತಂದರೆ ದುಡ್ಡಿನ ಮದ, ಅಹಂಕಾರ, ಅದಕ್ಕೋಸ್ಕರ ಈ ಪದ ಬಳಸಿದ್ದಾರೆ ಅಂತಾರೆ ಕುಮಾರಸ್ವಾಮಿ. ಸರ್, ಇವಾಗ ಸಂವಿಧಾನದ ಬಗ್ಗೆ ಪ್ರತಿಯೊಂದು ಸಲ ಹೋದಾಗ ಮಾತಾಡ್ತಿದ್ದೀವಿ. ಸೊ ವರ್ಣ, ಲಿಂಗ, ಜಾತಿ ಇದ್ರ ಬಗ್ಗೆ ಯಾವುದೇ ರೀತಿ ಮಾಡಬಾರ್ದು ಅಂತ ರೂಲ್ಸ್ ಇದೆ. ಸೊ ಕರಿಯಾ ಅನ್ನುವಂಥ ವರ್ಣ ಏನಿದೆ ಅದು ಇಲ್ಲ ಮುಂಚೆಯಿಂದ ನಾನು ಆ ಥರ ನಡ್ಕೊಂಡು, ಈಗ ನನಗೆ ಅವ್ರು ಕುಳ್ಳ ಅಂತಾರೆ, ನಾನು ಕುಳ್ಳ ಇದ್ದೀನಿ, ನಾನು ಕುಳ್ಳ ಅಂತಾರೆ, ನಾವು ಕರಿಯೋಣ ಅಂತ ಅವತ್ತಿಂದ ಹೇಳ್ಕೊಂಡು ಬರ್ತಾ ಇದ್ದೀವಿ. ನಾನು ಅವತ್ತಿಂದ ಅವ್ರಿಗೆ ಪ್ರೀತಿಯಿಂದ ಕರಿಯಣ್ಣನೇ ಅಂತ ಹೇಳೋದು, ಪ್ರೀತಿಯಿಂದ ಪದ ಬಯಸೋದು. ಅದು ಪ್ರೀತಿ ಇಲ್ಲ ಸರ್, ಹಳೆ ಸ್ನೇಹಿತರು, ನಾವು ಸ್ನೇಹಿತರಾಗಿದ್ದೀವಿ. ನಾವು ಬೇರೆ ಪಕ್ಷದಲ್ಲಿ ಇರ್ಬೋದು, ನಾವು ಬೇರೆ ಪಕ್ಷದಲ್ಲಿ ಇರ್ಬೋದು, ನಾನು ಬೇರೆ ಪಕ್ಷದಲ್ಲಿ ಇರ್ಬೋದು. ಹಳೆದೆಲ್ಲ ಮರೆಯೋಕ್ಕಾಗ್ತದ? ನಾ ಅವತ್ತಿಂದನೂ ಕುಮಾರಸ್ವಾಮಿಯವ್ರನ್ನ ಕರಿಯಣ್ಣನ ಅಂತ ಇದ್ದಿದ್ದು, ಅದೇ ಹೇಳಿದ್ದೀನಿ. ತಪ್ಪೇನಿದೆ ಅದಲ್ಲಿ? ಈಗ ಅದೇನಾಗ್ತದೆ, ಅದು ಮುಂಚೆಯಿಂದ ಬಂದುಬಿಟ್ಟಿದೆಯಲ್ಲ, ಅದು ಆಟೋಮೆಟಿಕ್ ಬಾಯಿಯಲ್ಲಿ ಬಂದುಬಿಡ್ತದೆ. ಮಾಡ್ಕೊಳ್ಳಿ, ನಾನು ಬೇಕಂತ ಹೇಳಿಲ್ಲಲ್ಲ, ನಾನು ಮಾಡ್ಕೊಳ್ಳಿ, ಅವ್ರು ಏನು ಮಾಡೋಕ್ಕಾಗಲ್ಲ. ಆ ತಾಯಿ ಮುಂದೆ ನಿಂತಿದ್ದೇನೆ. ಒಂದು ಬಾರಿ ನಮ್ಮ ಈಗಿನ ವಿಧಾನ ಪರಿಷತ್ತಿನ ಸ್ಪೀಕರ್ ನನ್ನನ್ನು ಎ ಕುಮಾರ ಅಂತ ಸಂಬೋಧನೆ ಮಾಡಿದ್ರು. ಆಗ ಅವ್ರನ್ನ ಹೊಡಿಲಿಕ್ಕೆ ಹೋದಂಥ ಗಿರಾಕಿ ನಾನು ಕರಿಯಾ ಅನ್ನಿಸ್ಕೊಂಡು ಇವ್ರ ಜೊತೆ ಕುಳ್ಳ ಅನ್ಕೊಂಡು ಏನೋ ಇದು ಮಾಡಲಿಕ್ಕೆ ನಾನೇನು ಆ ರೀತಿಯ ಒಂದು ವಾತಾವರಣದಲ್ಲಿ ಬಂದಿರೋವನ್ನ ಜೀವನದಲ್ಲಿ ಎಂದೂ ಸಹ ಆ ಪದ ಬಳಕೆ ನನ್ನಿಂದಲೂ ಆಗಿಲ್ಲ, ಅವರಿಂದಲೂ ಆಗಿಲ್ಲ. ಅವರು ನಾನು ಕೊಟ್ಟಂತ ಏನು ಒಂದು ಇದು ನೋಡಬೇಕು, ಆಗ ಗೌರವ, ಮರ್ಯಾದೆ, ಏನು ಆ ಮರ್ಯಾದೆ ನೀವು ಊಹೆ ಮಾಡೋಕ್ಕಾಗಲ್ಲ.